ನಮಸ್ತೆ, ಜೈ ಹಿಂದ್. ನಾನು ಸೈನಿಕ್ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲ್ಯಾಕ್ ಕಮಾಂಡರ್ ಶ್ರೀಧರ್ CM. ಇವತ್ತು ಕೊಡ್ತಾರಂಥ ಮಾಹಿತಿ ನಾವು RMS ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬಗ್ಗೆ. ಈಗಲೇ ಸುಮಾರು ವಿಡಿಯೋಗಳನ್ನು ನೋಡಿರ್ಬೋದು. ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅಂದರೆ ಏನು ಅನ್ನೋದು ಎಷ್ಟೋ ಜನಗಳಿಗೆ, ಎಷ್ಟೋ ಪೋಷಕರುಗಳಿಗೆ, ಎಷ್ಟೋ ವಿದ್ಯಾರ್ಥಿಗಳಿಗೆ ಬಹಳ ಕನ್ಫ್ಯೂಷನ್ ಇದೆ. ಅದು ಇವತ್ತು ನಾನು ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ಕೊಡ್ತಾ ಇದ್ದೇನೆ. ರಾಷ್ಟ್ರೀಯ ಮಿಲಿಟರಿ ಸ್ಕೂಲು ಭಾರತ ದೇಶದಲ್ಲೇ ಕೇವಲ 5 ಸ್ಕೂಲ್ಗಳಿರುವಂಥ ಒಂದು ದೊಡ್ಡ ಹೆಸರಿರುವಂಥ ಆ ಸ್ಕೂಲ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಆಗಿದೆ. ಇದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರಲ್ಲಿ ಬರುವಂಥ ಒಂದು ಶಾಲೆಯಾಗಿದೆ. ಹಾಗಾದರೆ ಬನ್ನಿ, ಇವತ್ತು ಕನ್ನಡಿಗರಿಗಾಗಿ ವಿಶೇಷವಾಗಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಹಾಗಾದ್ರೆ ನೋಡಿ ನನ್ನ ಸ್ಲೈಡ್ನ. ಸ್ನೇಹಿತರು ನೋಡ್ತಿದ್ದಾರೆ, ನಮ್ಮ ಸೈನಿಕ್ ಮೈಸೂರು ನಮ್ಮ ಮೋಟೋ ಲರ್ನಿಂಗ್ ಟುಡೇ ಲೀಡಿಂಗ್ ಟುಮಾರೋ. ಇದರರ್ಥ ಪ್ರತಿಯೊಬ್ಬನು ವ್ಯಕ್ತಿನೂ ಕೂಡ ಕಲಿತಾನೆ. ಹುಟ್ಟ ಮಗುವಿಂದ ಹಿಡಿದು ಸಾಯುವ ಮುದುಕನ ತನಕನೂ ಕೂಡ ನಾವು ಕಲಿತಾನೆ ಇರ್ತೀವಿ. ಆದರೆ ಕಲಿಯೋ ಜೊತೆ ಬರೀ ಕಲಿತ್ಕೊಂಡು ಹೋಗೋದೇ ಅಲ್ಲ, ಕಲಿತು ನಾವು ಲೀಡರ್ಶಿಪ್ ನಾಯಕರಾಗಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಮ ಸೈನಿಕ ಮೈಸೂರಿನಲ್ಲಿ ಇವತ್ತು ಕಲಿ, ನಾಳೆ ನೀನು ಕಲಿಸು, ಇದು ನಮ್ಮ ಉದ್ದೇಶವಾಗಿರುತ್ತೆ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ RMS. ನೆಕ್ಸ್ಟ್, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಸ್ ವರ್ ಎಸ್ಟಾಬ್ಲಿಷ್ಡ್ ಆಸ್ ಕಿಂಗ್ ಜಾರ್ಜ್ ರಾಯಲ್ ಇಂಡಿಯನ್ ಮಿಲಿಟರಿ ಸ್ಕೂಲ್ ಟು ಟೇಕ್ ಕೇರ್ ಆಫ್ ದ ಎಜುಕೇಷನ್ ಆಫ್ ದಿ ಸನ್ಸ್ ಆಫ್ ಡಿಫೆನ್ಸ್ ಪರ್ಸನಲ್. ಕಂಪ್ಲೀಟಲ್ಲಿ ತಿಳಿಸಲಾಗಿದೆ. ಇದು ಡಿಫೆನ್ಸ್ನಲ್ಲಿರುವಂಥ ಮಕ್ಕಳುಗಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಅವ್ರನ್ನ ಡಿಫೆನ್ಸಲ್ಲಿ ಉನ್ನತ ಅಧಿಕಾರಿಯಾಗಿ ಮಾಡಬೇಕು ಅನ್ನೋ ಉದ್ದೇಶವಾಗಿದೆ. The schools were renamed military school in 1966. 1966 ಇದರ ಹೆಸರ ಬದಲಾವಣೆ ಮಾಡಲಾಯಿತು. ಅದು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಎಂದು. ಪ್ರತಿಯೊಂದು ಸಂಸ್ಥೆಯಲ್ಲೂ ಕೂಡ ತನ್ನದೇ ಆದ ಒಂದು ಮೋಟೋ ಇರುತ್ತೆ. ಹಾಗಾದರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ನ ಮೋಟೋ ಏನು ಅನ್ನೋದಿದ್ರೆ ಇದಿದೆ. ಮೋಟೋ ಶೀಲಂ ಪರಂ ಭೂಷಣಂ. ಇದರ ಅರ್ಥ ಕ್ಯಾರೆಕ್ಟರ್ ಇಸ್ ದ ಹೈಯೆಸ್ಟ್ ವಾಚ್ಯು. ನೆಕ್ಸ್ಟ್, ಆರ್ಗನೈಸೇಷನ್ ನೋಡಬೇಕು ಅಂತಂದರೆ ದ ಸ್ಕೂಲ್ಸ್ ಆರ್ ಅಡ್ಮಿನಿಸ್ಟ್ರೇಟೆಡ್ ಬೈ ಡೈರೆಕ್ಟರೇಟ್ ಜನರಲ್ ಆಫ್ ಮಿಲಿಟರಿ ಟ್ರೈನಿಂಗ್ ಆಟ್ IHQ ಆಫ್ MOD ಆರ್ಮಿ. ಇದು ಹೆಡ್ ಕ್ವಾರ್ಟರ್ ಅಂಡರ್ಲಿ, ಒಂದು ಡಿಫೆನ್ಸ್ ಹೆಡ್ ಕ್ವಾರ್ಟರ್ ಅಂಡರ್ಲಿ ಬರುವಂಥದ್ದು. ದ ಸೆಂಟ್ರಲ್ ಗವರ್ನಿಂಗ್ ಕೌನ್ಸಿಲಿಂಗ್ headed by the Defense Secretary, Ministry of Defense is the apex body for these schools. ಈ ಸ್ಕೂಲ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಡೈರೆಕ್ಟ್ ಡಿಫೆನ್ಸ್ ಕಂಟ್ರೋಲ್ ಬರುವಂಥದ್ದು. ನೆಕ್ಸ್ಟ್, ಪೋಷಕರೇ, ನಾನು ಇವಾಗಲೇ ತಿಳಿಸಿದ್ದೆ ಭಾರತ ದೇಶದಲ್ಲಿ ಕೇವಲ 5 ಸ್ಕೂಲ್ಗಳು ಮಾತ್ರ ಇದೆ ಅಂತೇಳಿ. ಹಾಗಾದ್ರೆ ಬನ್ನಿ, ಆ ಸ್ಕೂಲು 5 ಸ್ಕೂಲ್ ಎಲ್ಲೆಲ್ಲಿದೆ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಛೈಲ್, ಹಿಮಾಚಲ್ ಪ್ರದೇಶದಲ್ಲಿರುವಂಥ, ಇದು ಶಿಮ್ಲಾದಲ್ಲಿರುವಂಥ ಒಂದು ಸ್ಕೂಲ್ ಆಗಿದೆ. ನೆಕ್ಸ್ಟ್, ಬ್ಯಾಂಗ್ಳೂರು, ಕರ್ನಾಟಕದಲ್ಲಿ ಕನ್ನಡಿಗರ ಸ್ಥಳದಲ್ಲಿರುವಂಥ ಬ್ಯಾಂಗ್ಳೂರಿನಲ್ಲೂ ಕೂಡ ಒಂದು ಸ್ಕೂಲ್ ಇದೆ. ನೆಕ್ಸ್ಟ್, ಬೆಳಗಾಂ, ಕರ್ನಾಟಕದಲ್ಲಿ 2 ಸ್ಕೂಲ್ಗಳಿದೆ. ಟೋಟಲ್ ಇಂಡಿಯಾದಲ್ಲಿ 5 ಸ್ಕೂಲ್ಗಳಿದ್ದರೆ ಕರ್ನಾಟಕದಲ್ಲಿ 2 ಸ್ಕೂಲ್ ಇದೆ. ಒಂದು ಬೆಂಗಳೂರು, ಒಂದು ಬೆಳಗಾಂ. ನೆಕ್ಸ್ಟ್, ಢೋಲ್ಪುರ್, ರಾಜಸ್ಥಾನದಲ್ಲೂ ಇದೆ. ನೆಕ್ಸ್ಟ್, ಅಜ್ಮೇರ್, ರಾಜಸ್ಥಾನ. ಅಂದರೆ ರಾಜಸ್ಥಾನದಲ್ಲಿ 2 ಸ್ಕೂಲು, ಕರ್ನಾಟಕದಲ್ಲಿ 2 ಸ್ಕೂಲು, ಒಂದು ಹಿಮಾಚಲ್ ಪ್ರದೇಶದಲ್ಲಿ 1 ಸ್ಕೂಲ್ ಆಗಿದೆ. ಟೋಟಲ್ 5 ಸ್ಕೂಲ್ಗಳಿದೆ. ಸ್ನೇಹಿತರೆ, ಹಾಗಾದರೆ ಅಡ್ಮಿಷನ್, RMSಗೆ ಅಡ್ಮಿಷನ್ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. RMS offer admission at the level of ಕ್ಲಾಸ್ 6th and 9th ಓನ್ಲಿ. ಸೇಮ್ ಸೈನಿಕ್ ಸ್ಕೂಲ್ ಥರನೇ, ನವೋದಯ ಥರನೇ ಇದು ಕೂಡ. 5th ಓದ್ತಾ ಇರಬೇಕು, 6th ಅಡ್ಮಿಷನ್ ತೊಗೊತಾರೆ, ಮತ್ತು 8th ಓದ್ತಾ ಇರಬೇಕು, 9th ಅಡ್ಮಿಷನ್ ತೊಗೊತಾರೆ. ಸೇಮ್ ಇದು ಸೈನಿಕ್ ಸ್ಕೂಲು, ನವೋದಯ ಸ್ಕೂಲ್ ಥರನೇ ಇವ್ರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ ನೋಡಿ, ಥ್ರೂ ಎ ಕಾಮನ್ ಎಂಟ್ರೆನ್ಸ್ ಟೆಸ್ಟ್, CET ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ನ ಬರೆದು ಅದರಲ್ಲಿ ಅವರು ಕ್ವಾಲಿಫೈ ಆಗಿ ಮೆರಿಟ್ ಲಿಸ್ಟಲ್ಲಿ ಹೆಸರು ಬಂದರೆ ಮಾತ್ರ ಅವರಿಗೆ ಅವಕಾಶಗಳಿರ್ತದೆ. ಹಾಗಾದರೆ ಈ ಟೆಸ್ಟ್ನ ಕಂಡಕ್ಟ್ ಮಾಡೋರು ಯಾರಪ್ಪ ಅಂತಂದರೆ ಇದು AGS ಆಫ್ ದ ಇಂಟಿಗ್ರೇಟೆಡ್ ಹೆಡ್ ಕ್ವಾರ್ಟರ್ಸ್, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನಲ್ಲಿ ಬರುವಂಥ AGSನಿಂದ ಅವರು ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್, ಪೋಷಕರೇ, ಹಾಗಾದರೆ ಇದು ಎಕ್ಸಾಮ್ ಯಾವ ಕಂಡಕ್ಟ್ ಮಾಡ್ತಾರೆ, ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅಂತ ಕೇಳೋದಿತ್ತು. ಅಂದರೆ ಅಪ್ಲಿಕೇಶನ್ ಬಿಡುವಂಥದ್ದು ಆಲ್ರೆಡಿ ಅಪ್ಲಿಕೇಶನ್ ಬಿಡಲಾಗಿದೆ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಅಪ್ಲಿಕೇಶನ್ ಬಿಡ್ತಾರೆ. ಇದು ಡಿಸೆಂಬರ್ ಅಥವಾ ಜಾನ್ವರಿನಲ್ಲಿ ಎಕ್ಸಾಮ್ ಆಗುತ್ತೆ. ಅದು ಓಮರ್ ಬೇಸ್ಡ್ ಎಕ್ಸಾಮ್ ನಡೆಯುತ್ತೆ. ನೆಕ್ಸ್ಟ್,
ಅದಾದ ನಂತರ ನೆಕ್ಸ್ಟ್ ಬರುವಂಥದ್ದು ಇಂಟರ್ವ್ಯೂ, ನೆಕ್ಸ್ಟ್ ನಡೆಯುವಂಥದ್ದು ಮೆಡಿಕಲ್ ಫಿಟ್ನೆಸ್ ಇರುತ್ತೆ. ಅದಾದ ನಂತರ ಫೈನಲ್ ಸೆಲೆಕ್ಷನ್, ಕ್ಯಾಂಡಿಡೇಟ್ಸ್ ಸೆಲೆಕ್ಟೆಡ್ ಇನ್ ಆರ್ಡರ್ ಆಫ್ ಮೆರಿಟ್ ಆನ್ ದ ಬೇಸಿಸ್ ಆಫ್ ಟೋಟಲ್ ಮಾರ್ಕ್ಸ್ ಸೆಕ್ಯೂರ್ಡ್ ಬೈ ದೆಮ್ ಇನ್ ದ ಅಡ್ಮಿಷನ್ ಟೆಸ್ಟ್ ಆ್ಯಂಡ್ ದಿ ಇಂಟರ್ವ್ಯೂ. ಇದು ಟೋಟಲಿ ಮಾರ್ಕ್ಸ್ ಎಕ್ಸಾಮ್ ಎಷ್ಟಿದೆ, ಮೆಡಿಕಲ್ ಟೆಸ್ಟಲ್ಲಿ, ಇಂಟರ್ವ್ಯೂನಲ್ಲಿ ಪ್ರತಿಯೊಂದು ಕೂಡ ಎಲ್ಲ ಸ್ಕೋರ್ನ ಟೋಟಲ್ ಮಾಡಿ ಮೆರಿಟ್ ಲಿಸ್ಟಲ್ಲಿ ಅವರಿಗೆ ಕಾಲ್ ಮಾಡಲಾಗ್ತದೆ. ನೆಕ್ಸ್ಟ್ ಕಂಡೀಷನ್ಸ್ ಆಫ್ ಎಲಿಜಿಬಿಲಿಟಿಗೆ ಏನು ಕಂಡೀಷನ್ಸ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಏನಂದ್ರೆ ಎಲ್ಲರೂ ಯಾರು ಬೇಕು ಅವರೆಲ್ಲ ಅಪ್ಲಿಕೇಶನ್ ಹಾಕೊಳ್ಳಿಕ್ಕಾಗಲ್ಲ. ಅದರ ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ ಏನು ಕಂಡೀಷನ್ಸ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಏಜ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇವಾಗ ಬೋತ್ ಅಂದರೆ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಇಬ್ಬರು ಕೂಡ ಅವಕಾಶ ಇದೆ. ಮೊದಲು ಓನ್ಲಿ ಗಂಡು ಮಕ್ಕಳಿಗೆ ಇರ್ತಾ ಇತ್ತು, ಇವಾಗ ಇಬ್ಬರು ಮಕ್ಕಳು ಕೂಡ ಅವಕಾಶ ಇರೋದ್ರಿಂದ ಅದರಲ್ಲಿ ಏಜ್ ಬಿಟ್ವೀನ್ 10 to 12 10 ವರ್ಷದಿಂದ 12 ವರ್ಷ ವಯಸ್ಸಿನೊಳಗಡೆ ಇರುವಂಥ ಮಕ್ಕಳುಗಳಿಗೆ ಮಾತ್ರ ಅವಕಾಶ ಇರ್ತದೆ. ಈ ವರ್ಷ ಟೋಟಲ್ 31 ಮಾರ್ಚ್ 2024 ಒಳಗಡೆ ಈ ಏಜ್ ಬಿಟ್ವೀನ್ ಇರಬೇಕಾಗ್ತದೆ. ನೆಕ್ಸ್ಟ್ ಇದರಲ್ಲಿ ಆಲ್ರೆಡಿ ಏಜ್ ಲಿಮಿಟೆಡ್ ಡೇಟ್ ಆಫ್ ಬರ್ತ್ ಕೂಡ ಕೊಡಲಾಗಿದೆ. 1st April 2012 to 31st March 2014 ಬೋತ್ ಡೇಸ್ ಇನ್ಕ್ಲೂಸಿವ್. ಅಡ್ಮಿಷನ್ ಇನ್ ಕ್ಲಾಸ್ 6ಗೆ ಇರ್ತದೆ. ನೆಕ್ಸ್ಟ್ ಹಾಗಾದರೆ 9th ಮಕ್ಕಳುಗಳಿಗೆ ಏನು ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂತ ಕೇಳೋದಿದ್ರೆ ಬಾಯ್ಸ್ ಓನ್ಲಿ, ಇದಕ್ಕೆ ಗರ್ಲ್ಸ್ಗೆ ಸದ್ಯಕ್ಕೆ ತಗೊಳ್ತಾ ಇಲ್ಲ. ಹಾಗಾದರೆ ಏಜ್ ಬಿಟ್ವೀನ್ 13 to 15 ಇಯರ್ಸ್ ಒಳಗಡೆ ಇರಬೇಕು. 31st March 2024 ಒಳಗಡೆ ಅವ್ರು ಆ ಏಜ್ ಒಳಗಡೆ ಕೂತಿದ್ರೆ ಮಾತ್ರ ಅವ್ರಿಗೆ ಅವಕಾಶ ಇರ್ತದೆ. ನೆಕ್ಸ್ಟ್ ಹಾಗಾದರೆ ಇದೊಂದು ಒಳ್ಳೆ ಅವಕಾಶ ಯಾರಿಗಪ್ಪ ಅಂದರೆ ರಿಲ್ಯಾಕ್ಸೇಷನ್ ಇರುವಂಥದ್ದು. 6 months ರಿಲ್ಯಾಕ್ಸೇಷನ್ ಇನ್ ಅಪ್ಪರ್ ಏಜ್ ಲಿಮಿಟ್ಸ್ ಇನ್ ಪರ್ಮಿಷನ್ ಫಾರ್ ವಾಟ್ಸ್ ಆಫ್ ಪರ್ಸನಲ್ ಕಿಲ್ಡ್ ಇನ್ ಆ್ಯಕ್ಷನ್. ಏನಾದರೂ ಅವರ ಮಿಲಿಟರಿ ಪರ್ಸನಲ್ ಫ್ಯಾಮಿಲೀಸ್ಗೆ ಏನಾದರೂ ತೊಂದರೆ ಆಗಿದ್ದರೆ ಅಂಥ ಮಕ್ಕಳಿಗೆ ಮಾತ್ರ ಅವಕಾಶ 6 ತಿಂಗಳ ಕಾಲ ಅವ್ರಿಗೆ ರಿಲ್ಯಾಕ್ಸೇಷನ್ ಕೊಡಲಾಗ್ತದೆ. ಪೋಷಕರೇ ರಿಸರ್ವೇಷನ್ ಅನ್ನೋದು ಇದು ಮಿಲಿಟರಿ, ಆರ್ಮಿ, ನೇವಿ, ಏರ್ ಫೋರ್ಸ್ನಲ್ಲಿ ಯಾರಿಗೂ ಕೊಡೋದಿಲ್ಲ. ಆದರೆ ಇದು ಎಜುಕೇಷನ್ ಪರ್ಪಸ್ ಇರೋದ್ರಿಂದ ಇದರಲ್ಲಿ ಕೆಲವೊಂದು ಕಂಡೀಷನ್ಸ್ ಇದೆ. ಯಾರಿಗೆ ರಿಸರ್ವೇಷನ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ದ ಸ್ಕೂಲ್ಸ್ ಯಾವ ರಿಸರ್ವೇಷನ್ ಆಫ್ ಸೀಟ್ಸ್ ಇನ್ ಕ್ಯಾಟಗರೀಸ್ ಮೆನ್ಷನ್ ಬೆಲೋ ಯಾವ ಥರ. ನೆಕ್ಸ್ಟ್ 70% of seats are reserved for the wards of serving and retired JCO or JCO ಅಂದರೆ ಜೂನಿಯರ್ ಕಮಿಷನ್ ಆಫೀಸರ್ಸ್. OR ಅಂದರೆ ಅದರ್ ರ್ಯಾಂಕ್ಸ್. ಇದರಲ್ಲಿ ಸಿಪಾಯಿಂದ ಅವೆಲ್ದರ್ ರ್ಯಾಂಕ್ ತನಕ ಬರುವಂಥವ್ರು. ದೋಸ್ ಇನ್ ದ ಆರ್ಮಿ, ನೇವಿ, ಏರ್ ಫೋರ್ಸ್. ಇದರಲ್ಲಿ ಬಹಳ ನೆನಪಿಟ್ಕೊಳ್ಳುವಂಥದ್ದು ಕೆಲವರು ಪ್ಯಾರಾಮಿಲಿಟರಿ ಅಂತ ಬರುತ್ತೆ. ಪ್ಯಾರಾಮಿಲಿಟರಿ ಅಂದರೆ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಬರುವಂಥದ್ದು 11 ಡಿಪಾರ್ಟ್ಮೆಂಟ್ ಬರುತ್ತೆ. BSF, CRPF, CSF, ITBP, SSB ಥರ ಬರುತ್ತೆ. ಆ ಡಿಪಾರ್ಟ್ಮೆಂಟ್ಗೆ ಇಲ್ಲಿ ಅವಕಾಶಗಳಿರಲ್ಲ. ಕೇವಲ ಮಿಲಿಟರಿ ಬರುವಂಥದ್ದು 3 ಸೇನೆ, ಆರ್ಮಿ, ನೇವಿ, ಏರ್ ಫೋರ್ಸು. ಈ 3 ಸೇನೆಯಲ್ಲಿ ಬರುವಂಥ ಮಕ್ಕಳುಗಳಿಗೆ ಮಾತ್ರ ಅವಕಾಶ ಇರ್ತದೆ. ನೆಕ್ಸ್ಟ್ 70% ಮಿಲಿಟರಿ ಪರ್ಸನಲ್ಗಾದರೆ ನೆಕ್ಸ್ಟ್ 30% ಆಫ್ ಸೀಟ್ಸ್ ಆರ್ ರಿಸರ್ವ್ಡ್ ಫಾರ್ ದ ವಾರ್ಡ್ಸ್ ಆಫ್ ಸಿವಿಲಿಯನ್ಸ್. ಇದರಲ್ಲಿ ಆಫೀಸರ್ ಆ್ಯಂಡ್ ಸಿವಿಲಿಯನ್ಸ್, ಇದರಲ್ಲಿ ಆಫೀಸರ್ಸ್ ಬರ್ತಾರೆ. ಆಫೀಸರ್ ಆ್ಯಂಡ್ ಸಿವಿಲಿಯನ್ಸ್ಗೆ 30% ರಿಸರ್ವೇಷನ್ ಇರುತ್ತೆ. ರಿಸರ್ವೇಷನ್ ಸಿವಿಲಿಯನ್ಸ್ ಆ್ಯಂಡ್ ಆಫೀಸರ್ಸ್ ರ್ಯಾಂಕ್ಗಳಿಗೆ ಕಡಿಮೆ ರಿಸರ್ವೇಷನ್ ಇದೆ. ಇದರಲ್ಲಿ ಮ್ಯಾಕ್ಸಿಮಮ್ ಸಿಗ್ತಾ ಇರುವಂಥದ್ದು 70% ಕಂಪ್ಲೀಟ್ JCO ಆ್ಯಂಡ್ ವಾರ್ಸ್ ರ್ಯಾಂಕ್ನಲ್ಲಿ ಇರುವಂಥ ಮಿಲಿಟರಿ ಪರ್ಸನಲ್ಗೆ ಅವಕಾಶ ಇರ್ತದೆ. ಈ ಅವಕಾಶನ ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಹಾಗಾದರೆ ರಿಸರ್ವೇಷನಲ್ಲೂ ಕೂಡ ಕ್ಯಾಟಗರೀಸ್ ಇದೆ. ಏನಪ್ಪ ಕ್ಯಾಟಗರೀಸ್ ಅಂದರೆ 27%, 15%, 7.5% ಆಫ್ ದಿ ಸೀಟ್ಸ್ ಇನ್ ಈಚ್ ಕ್ಯಾಟಗರೀಸ್ ಆ್ಯಂಡ್ ಆರ್ ರಿಸರ್ವ್ಡ್ ಫಾರ್ OBC. ಅದರ್ ಬ್ಯಾಕ್ವರ್ಡ್ ಕ್ಯಾಟಗರೀಸ್ ಬರುತ್ತೆ. ಅದರಲ್ಲೂ ಕೂಡ ಕ್ರೀಮಿ ಲೇಯರ್ ಅಂತಂದರೆ ಅದರಲ್ಲಿ ಯಾರಿಗೆ ಇನ್ಕಮ್ ತುಂಬ ಕಡಿಮೆ ಇರುತ್ತೆ ಅಂಥ ಮಕ್ಕಳಿಗೆ ಮಾತ್ರ ಅವಕಾಶ. ನೆಕ್ಸ್ಟ್ SC ಆ್ಯಂಡ್ ST ಕ್ಯಾಂಡಿಡೇಟ್ಸ್ ರೆಸ್ಪೆಕ್ಟಿವ್ಲಿ ಅವರು ಕೂಡ ಈ ರಿಸರ್ವೇಷನ್ ಸಿಗ್ತದೆ. ಟೋಟಲ್ ಆಫ್ 50 ಸೀಟ್ಸ್, 50 ಸೀಟ್ ಒಂದು ಸ್ಕೂಲಲ್ಲಿ ಅವಕಾಶ ಇರ್ತದೆ. ಅಂದರೆ 5 ಸ್ಕೂಲ್ನಲ್ಲಿ 250ಗಿಂತ 300 ಸೀಟ್ಸ್ ಅವೈಲೇಬಲ್ ಇರ್ತದೆ. ಅದರಲ್ಲೂ ಕೂಡ ವಿಶೇಷವಾಗಿ ನಾಟ್ ಮೋರ್ ದೆನ್ 15 ಇನ್ ಅದರ್ ದ ಸ್ಕೂಲ್ ಆರ್ ಹ್ಯಾವ್ ಮಾರ್ಕ್ಡ್ ಫಾರ್ ವಾಟ್ಸ್ ಆಫ್ ಪರ್ಸನಲ್ ಕಿಲ್ಡ್ ಇನ್ ದ ಆ್ಯಕ್ಷನ್. ಮಿಲಿಟರಿಲಿರುವಂಥ ಸೈನಿಕರುಗಳಿಗೆ ಏನಾದರೂ ಕ್ಯಾಸುಲಿಟಿಯಾಗಿ ಏಟಾಗಿದ್ದರೆ ಅಕಸ್ಮಾತ್ ಅವರು ಹುತಾತ್ಮರಾಗಿದ್ದರೆ ಅಂಥ ಮಕ್ಕಳಿಗೆ ಅವಕಾಶಗಳಿರ್ತದೆ. ನೋಡಿ ಪೋಷಕರೇ, 10% ಸೀಟ್ಸ್ ಆರ್ 30 ವೇಕೆನ್ಸೀಸ್ ಮ್ಯಾಕ್ಸಿಮಮ್ ಪುಟ್ ಟುಗೆದರ್ ಇನ್ ಆಲ್ 5 RMS. 5 ಸ್ಕೂಲ್ಗಳಲ್ಲಿ 30 ಮಕ್ಕಳುಗಳಿಗೆ ಅಥವಾ 10%ನಂತೆ ಎಲ್ಲ ಸ್ಕೂಲ್ಗಳಲ್ಲೂ ಕೂಡ ರಿಸರ್ವೇಷನ್, ಅದು ಕೂಡ ವಿಶೇಷವಾಗಿ ಕೊಡುವಂಥದ್ದು ಗರ್ಲ್ಸ್ಗಳಿಗೆ, ಹೆಣ್ಣು ಮಕ್ಕಳುಗಳಿಗೆ ಅವಕಾಶ ಕೊಡಲಾಗಿದೆ. ಹಾಗರ್ಥ ಒಂದು ಸ್ಕೂಲಲ್ಲಿ 60 ಮಕ್ಕಳು ತಕ್ಕೊಳ್ತಾರೆ ಅನ್ನೋಯಿತು ಅಂದರೆ ಅದರಲ್ಲಿ 10% 6 ಹೆಣ್ಣು ಮಕ್ಕಳುಗಳಿಗೆ ಅವಕಾಶ ಇರ್ತದೆ. ಟೋಟಲಿ
5 ಸ್ಕೂಲ್ ಅಂತಂದರೆ ಅಲ್ಲಿಗೆ 30 ಮಕ್ಕಳು ತಗೊಳ್ಳೋಕ್ಕೆ ಅವಕಾಶಗಳು ಸಿಕ್ಕಿದೆ. ಹೆಣ್ಣು ಮಕ್ಕಳುಗಳು ಕೂಡ ಈ ಅವಕಾಶನ ಸದ್ಬಳಕೆ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೇನೆ. ಹಾಗಾದರೆ ಪೋಷಕರೇ, ಇದು ಭಾರತದಾದ್ಯಂತ ಟೋಟಲ್ 5 ಸ್ಕೂಲ್ಗಳಲ್ಲಿ ಟೋಟಲ್ ಎಷ್ಟು ವೇಕೆನ್ಸಿ ಇದೆ 6th ಅನ್ನೋದಿತ್ತು ಅಂದರೆ ಟೋಟಲ್ 300 ವೇಕೆನ್ಸಿಗಳು ಇರ್ತದೆ. ನೆಕ್ಸ್ಟ್ ನೋಡೋಣ ಅಕಾಡೆಮಿಕ್ಸ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಸ್ ಆರ್ ಅಫಿಲಿಯೇಟೆಡ್ ಟು ದ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ CBSE. ಇದು CBSE ಸಿಲೆಬಸ್ ಇರುವಂಥ ಶಾಲೆಗಳಿಗೆ ಅಫಿಲಿಯೇಟೆಡ್ ಆಗಿದೆ. ನೆಕ್ಸ್ಟ್, ದ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇನ್ ದ ಸ್ಕೂಲ್ಸ್ ಈಸ್ ಇಂಗ್ಲೀಷ್ ಓನ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಬೇರೆ ಲ್ಯಾಂಗ್ವೇಜ್ ಇಲ್ಲ. ಸೈನಿಕ್ ಸ್ಕೂಲಲ್ಲಿ ಈಗ ಲ್ಯಾಂಗ್ವೇಜ್ ಬೇರೆ ಕೊಡಲಾಗಿದೆ, ಇದು ಎಂಟ್ರೆನ್ಸ್ ಎಕ್ಸಾಮ್ಗೆ, ಬಟ್ ಇದರಲ್ಲಿ ಕೇವಲ ಇಂಗ್ಲೀಷ್ ಮಾತ್ರ ಇರ್ತದೆ. ನೆಕ್ಸ್ಟ್, ಹಾಗಾದ್ರೆ ಬನ್ನಿ, ಬಹಳ ಕುತೂಹಲ ಇರುವಂಥದ್ದು, ಹಾಗಾದ್ರೆ ಏನು ಪೂರ್ತಿ ಭಾರತದಲ್ಲಿ 5 ಸ್ಕೂಲ್ ಇದೆ, 5 ಸ್ಕೂಲಲ್ಲಿರುವಂಥ ರಾಷ್ಟ್ರೀಯ ಮಿಲಿಟರಿ ಸ್ಕೂಲಲ್ಲಿ ಏನು ರೂಟೀನ್ಸ್ ಇರುತ್ತೆ, ಏನು ಸ್ಪೆಷಲ್ ಏನು ಅನ್ನೋದು ತಿಳ್ಕೊಳ್ಳೋಣ ಬನ್ನಿ. ನೆಕ್ಸ್ಟ್, ಬೆಳಿಗ್ಗೆ 6 ಗಂಟೆಗೆ ಅಂದರೆ 5 ಗಂಟೆಗೆ ಮಕ್ಕಳಿಗೆ ಹೇಳ್ತಾರೆ, 6 ಗಂಟೆಗೆ ಗ್ಯಾದರಿಂಗ್ ಆಗುತ್ತೆ. 6ರಿಂದ 6:30 ತನಕ ಅವರಿಗೆ ಫಿಸಿಕಲ್ ಪ್ರಾಕ್ಟೀಸ್ ಇರ್ತದೆ. ನೆಕ್ಸ್ಟ್ ನೋಡ್ತಾ ಇರಿ, 7:30ಯಿಂದ 8 ಗಂಟೆ ತನಕ ಅಂದರೆ 6:30ರಿಂದ 7:30 ತನಕ ತಯಾರಾಗಿ 7:30ರಿಂದ 8 ಗಂಟೆ ತನಕ ಬ್ರೇಕ್ಫಾಸ್ಟ್ ತಿಂಡಿ ಮಾಡಲಿಕ್ಕೆ ಅವಕಾಶ. ನೆಕ್ಸ್ಟ್ 8:30ರಿಂದ 8:50 ತನಕ ಮಾರ್ನಿಂಗ್ ಅಸೆಂಬ್ಲಿ ಆಗ್ತದೆ, ಗ್ಯಾದರ್ ಆಗುತ್ತೆ. ನೆಕ್ಸ್ಟ್ 8:50ರಿಂದ 1:30 ತನಕ ಅಕಾಡೆಮಿಕ್ ಕ್ಲಾಸಸ್ ನಡೆಯುತ್ತೆ. ನೆಕ್ಸ್ಟ್ 1:45 to 2:15 ತನಕ ಲಂಚ್ ಬ್ರೇಕ್ ಇರುತ್ತೆ. ಸೊ ನೆಕ್ಸ್ಟ್ 2:15 to 4 ತನಕ ಕ್ವಿಟ್ ಪೀರಿಯಡ್, ಅಂದರೆ ಅವರು ರೆಸ್ಟ್ ಮಾಡ್ಬೋದಿಲ್ಲ, ಸೆಲ್ಫ್ ಸ್ಟಡಿ ಮಾಡ್ಕೊಬೋದು. ನೆಕ್ಸ್ಟ್ 4 to 5:30 ತನಕ ಗೇಮ್ಸ್ ಕ್ಲಬ್ ಇರ್ತದೆ, ಅಂತ ಅವ್ರಿಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರುತ್ತೆ. ನೆಕ್ಸ್ಟ್ 6 PM to 8 PM ತನಕ ಈವ್ನಿಂಗ್ ಪ್ರಿಪರೇಷನ್ ಇರ್ತದೆ. ಅದಾದ ನಂತರ 8 to 9:30 ತನಕ ಡಿನ್ನರ್ ಆ್ಯಂಡ್ ರೂಮ್ಗೆ ಹೋಗ್ತಾರೆ. ನೆಕ್ಸ್ಟ್ 9:30 to 10:30 ತನಕ ಓನ್ ಟೈಮ್ ಸ್ಟಡಿ ಇರ್ತದೆ. 10:45 PM ಆನ್ವರ್ಡ್ಸ್ ಲೈಟ್ಸ್ ಆಫ್ ಆಗುತ್ತೆ, ಅಲ್ಲಿಗೆ ಮಕ್ಕಳು ರೆಸ್ಟ್ ಮಾಡ್ತಾರೆ. ನೋಡಿ ಎಷ್ಟು ರುಟೀನ್ಸ್ ಚೆನ್ನಾಗಿದೆ ಅಂದರೆ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಮಕ್ಕಳು 6 ಗಂಟೆಗೆ ಅಸೆಂಬ್ಲಿ ಆದರೆ ರಾತ್ರಿ ಮಲಗೋದು 11 ಗಂಟೆ ತನಕ ಕಂಪ್ಲೀಟ್ ರುಟೀನ್ ಇರ್ತಾರೆ. ಹಾಗತ್ತಾ ಸೊ 100% ಆ ಎನ್ವೈರ್ಮೆಂಟ್ ಮಕ್ಕಳುಗಳಿಗೆ ಒಂದು ಒಳ್ಳೆ ಅಧಿಕಾರಿ ಆಗುವಂಥ ಯೋಚನಾ ಶಕ್ತಿನ ತುಂಬುತ್ತೆ. ನೆಕ್ಸ್ಟ್ ನೋಡೋಣ ಬನ್ನಿ, ಫೀಚರ್ಸ್ ಏನಿದೆ. ಜಸ್ಟ್ ಇದು ರೂಟೀನ್ಸ್ ಕೊಟ್ವಿ, ನೆಕ್ಸ್ಟ್ ಕೊಡುವಂಥದ್ದು ಫೀಚರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫೀಚರ್ಸ್, ಅಕಾಡೆಮಿಕ್ ಫೆಸಿಲಿಟೀಸ್ ಏನಿದೆ ಅಂದರೆ, ದ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಸ್ ಟು ಡೆವಲಪ್ಡ್ ದೇರ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಟು ಮ್ಯಾಚ್ ದ ಬೆಸ್ಟ್ ಅವೈಲಬಲ್. ಒಳ್ಳೆ ಫೆಸಿಲಿಟಿ ಇರುವಂಥ ಒಂದು ಶಾಲೆ ಆಗಿರುತ್ತದೆ. ಸ್ಟೇಟ್ ಆಫ್ ಆರ್ಟ್ ಎಕ್ವಿಪ್ಮೆಂಟ್, ಅಲ್ಲಿರುವಂಥ ಎಕ್ವಿಪ್ಮೆಂಟ್ ಬಹಳ ಅದ್ಭುತವಾಗಿರುವಂಥದ್ದು, ಎಲ್ಲ ತುಂಬ ಅನುಕೂಲಕರವಾಗಿರುವಂಥ ಎಕ್ವಿಪ್ಮೆಂಟ್ಸ್ಗಳನ್ನ ಹೊಂದಿದೆ. ದ ಸ್ಕೂಲ್ ಆಫರ್ ದ ಬೆಸ್ಟ್ ಫೆಸಿಲಿಟೀಸ್ ಆಫ್ ರೆಸಿಡೆನ್ಷಿಯಲ್ ಪಬ್ಲಿಕ್ ಸ್ಕೂಲ್ಸ್ ವಿತ್ ಆಲ್ ದ ಅಮ್ಯುನಿಟೀಸ್ ಮೇಡ್ ಅವೈಲಬಲ್ ಟು ದ ಕೆಡೆಟ್ಸ್. ಅಲ್ಲಿ ಒಳ್ಳೆಯ ಫೆಸಿಲಿಟಿ ಇರುವಂಥ ಒಂದು ಶಾಲೆ ಆಗಿರ್ತದೆ. ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಫೆಸಿಲಿಟಿ, ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋದು ಅಂದರೆ, ಡೈಲಿ ಮಾರ್ನಿಂಗ್ PT ಈಸ್ ಕಂಪಲ್ಸರಿ ಫಾರ್ ದ ಕೆಡೆಟ್ಸ್. ಡೈಲಿ ರೂಟೀನ್ ಇದೇ ಇರ್ತದೆ. ನೆಕ್ಸ್ಟ್, ದ ಸ್ಕೂಲ್ಸ್ ಪ್ರೊವೈಡ್ ಫೆಸಿಲಿಟೀಸ್ ಫಾರ್ ಡೈಲಿ ಗೇಮ್ಸ್ ಇನ್ ಫುಟ್ಬಾಲ್, ಹಾಕಿ, ಕ್ರಿಕೆಟ್, ಬಾಸ್ಕೆಟ್ಬಾಲ್, ವಾಲಿಬಾಲ್, ಟೇಬಲ್ ಟೆನ್ನಿಸ್, ಬಾಕ್ಸಿಂಗ್ ಆ್ಯಂಡ್ ಅಥ್ಲೆಟ್ಸ್ಗೆ ಒಳ್ಳೆ ಅವಕಾಶ. ಸರ್, ನಾನು ಸ್ಪೋರ್ಟ್ಸ್ ತುಂಬ ಇಂಟ್ರೆಸ್ಟ್ ಇದೆ ಅಂದರೆ ಇಂಥ ಸ್ಪೋರ್ಟ್ಸ್ಗಳು ನೀವು ಹೋಗಿ ತಯಾರು ಮಾಡ್ಕೊಬೋದು. ನೆಕ್ಸ್ಟ್, ದ ಸ್ಕೂಲ್ಸ್ ಹ್ಯಾವ್ ಆ್ಯನ್ MI ರೂಮ್. ಇದು ಮಿಲಿಟ್ರಿನಲ್ಲಿ ಬರುವಂಥ ಮೆಡಿಕಲ್ ಫೆಸಿಲಿಟಿಗೆ ಅನ್ನೋ ಒಂದು MI ರೂಮ್ ಇರ್ತದೆ. ವಿತ್ ದ ಪ್ರೆಸೆನ್ಸ್ ಆಫ್ ಮೆಡಿಕಲ್ ಆಫೀಸರ್ಸ್, ನರ್ಸಿಂಗ್ ಅಸಿಸ್ಟೆಂಟ್, ಅಲ್ಲಿ ಮೆಡಿಕಲ್ ಆಫೀಸರ್ ಮತ್ತು ನರ್ಸಿಂಗ್ ಅಸಿಸ್ಟೆಂಟ್ ಇರುವಂಥ ಒಂದು MI ರೂಮ್ ಕೂಡ ಇರ್ತದೆ. ಸ್ಪೆಷಲ್ ಕೇರ್ ಈಸ್ ಟೇಕನ್ ಆಫ್ ದಿ ಹೆಲ್ತ್ ಆಫ್ ದಿ ಕೆಡೆಟ್ಸ್. ಸ್ಪೆಷಲ್ ಕೇರ್ ತೊಗೊಳ್ಳೋಕ್ಕಾಗುತ್ತೆ ಅವರಿಗೆ, ಆರೋಗ್ಯದ ಬಗ್ಗೆ ಯಾವ ರೀತಿ. ಮನೆಗೆ ಒಂದ್ಸರಿ ಅಡ್ಮಿಷನ್ ಆದ ನಂತರ ಯಾವುದೇ ಪೋಷಕರುಗಳಿಗೆ ಅದ್ರ ಬಗ್ಗೆ ತಲೆಕೆಡಿಸುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗಾದರೆ ಬನ್ನಿ ನೋಡೋಣ ಮೆಸ್, ಊಟದ ವ್ಯವಸ್ಥೆ ಹೇಗಿರುತ್ತೆ ಅಂತೇಳಿ. ಡೈಲಿ ರೂಟೀನ್ ನೋಡಿದ್ವಿ, ಸೊ ಅವ್ರಿಗೆ ಫೀಚರ್ಸ್ ನೋಡಿದ್ವಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಊಟದ ವ್ಯವಸ್ಥೆ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ. ದ ಸ್ಕೂಲ್ಸ್ ಪ್ರೊವೈಡ್ ಟು ದಿ ಕೆಡೆಟ್ಸ್ ವೆಲ್ ಬ್ಯಾಲೆನ್ಸ್ಡ್ ಆ್ಯಂಡ್ ನರ್ಸಿಂಗ್ ಡಯಟ್. ಇಲ್ಲಿರುವಂಥ ಮಕ್ಕಳುಗಳಿಗೆ ಆರೋಗ್ಯಕರ ಮತ್ತು ಶಕ್ತಿಯುಳ್ಳ ಆಹಾರವನ್ನೇ ಕೊಡಲಾಗ್ತದೆ. ನೆಕ್ಸ್ಟ್, the cadets are served their meals a day in addition to milk in the morning and tea and snacks in the ಫಾರ್ನೂನ್ ಆ್ಯಂಡ್ ಆಫ್ಟರ್ನೂನ್. ಇವರಿಗೆ ಬೆಳಿಗ್ಗೆ ಹಾಲು ಕೊಡ್ತಾರೆ ಕುಡಿಲಿಕ್ಕೆ, ಜೊತೆಗೆ ಟೀ ಕಾಫಿನ ಕೊಡ್ತಾರೆ. ಮತ್ತು ಡೇ ಮತ್ತು ಈವ್ನಿಂಗ್ ಟೈಮಲ್ಲೂ ಕೂಡ ಅವರಿಗೆ ಸ್ನ್ಯಾಕ್ಸ್ ಮತ್ತು ಟೀ ವ್ಯವಸ್ಥೆನ ಕೊಡಲಾಗ್ತದೆ. ಇದ್ರ ಜೊತೆಗೆ ನಾವು ನೋಡ್ಬೇಕಂದ್ರೆ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಏನಪ್ಪ ಇರುತ್ತೆ ಅಂತ ತಿಳ್ಕೊಳ್ಳೋಣ. ವೇರಿಡ್ ಆಕ್ಟಿವಿಟೀಸ್ ಲೈಕ್ ಫೋಟೋಗ್ರಫಿ, ಡ್ರಾಮಾಟಿಕ್ಸ್, ಆರ್ಟ್ ಆ್ಯಂಡ್ ಕ್ರಾಫ್ಟ್, ವುಡ್ ವರ್ಕ್, ಮ್ಯೂಸಿಕ್, ಡಿಬೇಟಿಂಗ್ ಆ್ಯಂಡ್ ಡಿಕ್ಲಮೇಷನ್ ಆರ್ ಆರ್ಗನೈಸ್ಡ್ ವಿತ್ ದ ಹೇಮ್ ಆಫ್ ದಿ ಹೆಲ್ಪಿಂಗ್ ಕೆಡೆಟ್ಸ್ ಟು ಮೇಕ್ ಆನ್ ಇಂಟೆಲಿಜೆಂಟ್ ಯೂಸ್ ಆಫ್ ದೇರ್
ಲೇಸರ್ ಟೈಮ್. ಯಾವ ಲೇಸರ್ ಟೈಮ್ ಅಂದರೆ ಫ್ರೀ ಆಗೋ ಸಮಯದಲ್ಲಿ ಇದೆಲ್ಲ ಆ್ಯಕ್ಟಿವಿಟೀಸ್ಗಳನ್ನ ಅವ್ರುಗಳು ಉಪಯೋಗಿಸ್ಕೊಬೋದು. ಇದಲ್ಲದೆ ನೆಕ್ಸ್ಟ್ ಕೊಡುವಂಥದ್ದು NCC. ನೋಡಿ NCC ಎಷ್ಟೋ ನನಗೆ ಮಕ್ಕಳುಗಳಿಗೆ ಕಾಲ್ ಮಾಡ್ತಾರೆ, ಪೇರೆಂಟ್ಸ್ಗಳು ಕಾಲ್ ಮಾಡ್ತಾರೆ, ಸರ್ NCC ಅನ್ನೋದು ಯಾವ ಸ್ಕೂಲಿಂದ ಸಿಗುತ್ತೆ, ಯಾವ ಕಾಲೇಜಿಂದ ಸಿಗುತ್ತೆ ಅಂತೇಳಿ. ಇಲ್ಲಿ ಕಂಪಲ್ಸರಿ ಇರ್ತದೆ. NCC ಟ್ರೈನಿಂಗ್ ಇಸ್ ಕಂಪಲ್ಸರಿ ಫಾರ್ ಆಲ್ ಕೆಡೆಟ್ಸ್ ದ ಸ್ಕೂಲ್ಸ್. ಯಾವ ಆರ್ಮಿ, ಏರ್ ಫೋರ್ಸ್ ಆ್ಯಂಡ್ ನೇವಿ 3 ಸೇನೆಯಲ್ಲಿ ಬರುವಂಥ NCC ಕೂಡ ಅವರು ತಯಾರಿ ಮಾಡ್ತಾರೆ. ನೆಕ್ಸ್ಟ್ ಇನ್ ಅಡಿಷನ್ ಸೆಕ್ಯೂರಿಟಿ ಆ್ಯಂಡ್ ಟ್ರೆಕ್ಕಿಂಗ್ ಆರ್ ರೆಗ್ಯುಲರ್ ಫೀಚರ್ ಆಫ್ ದಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಇಲ್ಲಿರೋ ಮಕ್ಕಳುಗಳಿಗೆ ಟ್ರೆಕ್ಕಿಂಗ್ ಕೂಡ ಕರ್ಕೊಂಡೋಗಿ ಆ ಮಕ್ಕಳುಗಳಿಗೆ ಆ ಟ್ರೆಕ್ಕಿಂಗ್ನ ವಾತಾವರಣವನ್ನು ಕೂಡ ಕೊಡಿಸ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ಸ್ ಏನಪ್ಪ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್. ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗುತ್ತೆ, ಆಫ್ಲೈನ್ ಇರೋದಿಲ್ಲ. ನೆಕ್ಸ್ಟ್ 18 ಸೆಪ್ಟೆಂಬರ್ 2023 ಈಗಾಗಲೇ ಶುರುವಾಗಿದೆ. 18 ಸೆಪ್ಟೆಂಬರಿಂದ ಆನ್ಲೈನ್ ಅಪ್ಲಿಕೇಶನ್ ಶುರುವಾಗಿದೆ. 18 ಅಕ್ಟೋಬರ್ ತನಕ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶಗಳಿರ್ತದೆ. ನೆಕ್ಸ್ಟ್ ಡೇಟ್ ಆಫ್ ಎಕ್ಸಾಮಿನೇಷನ್ ವಿಲ್ ಬಿ ಇಂಟಿಮೇಟೆಡ್ SMS ಆರ್ ಇಮೇಲ್ ಥ್ರೂ. ನಿಮಗೆ ಅದು ಯಾವಾಗ ಎಕ್ಸಾಮ್ ಇರುತ್ತೆ ಅಂತ ಹೇಳ್ತಾರೆ, ಡಿಸೆಂಬರ್ ಟು ಜನವರಿ ಒಳಗಡೆ ಎಕ್ಸಾಮ್ ಆಗೋ ಚಾನ್ಸಸ್ ಮ್ಯಾಕ್ಸಿಮಮ್ ಇರ್ತದೆ. ನೆಕ್ಸ್ಟ್ ನೋಡೋಣ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್. ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು. ನೆಕ್ಸ್ಟ್ ನೋಡಿ ಸ್ಕ್ಯಾನ್ಡ್ ಇಮೇಜಸ್ ಆಫ್ ಕ್ಯಾಂಡಿಡೇಟ್ಸ್ ಫೋಟೋಗ್ರಾಫು ಸ್ಕ್ಯಾನ್ ಮಾಡಿರುವಂಥದ್ದು ಗುಡ್ ಕ್ವಾಲಿಟಿ ಇರುವಂಥ ಒಂದು ಫೋಟೋಗ್ರಾಫ್ ಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ ಸಿಗ್ನೇಚರ್ ಬೇಕಾಗುತ್ತೆ. ಕ್ಯಾಂಡಿಡೇಟ್ಸ್ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಬೇಕೇ ಬೇಕು. ಡೊಮಿಸಿಲ್ ಸರ್ಟಿಫಿಕೇಟ್ ವಾಸಸ್ಥಳದ ಧೃವೀಕರಣ ಪತ್ರ ಬೇಕಾಗುತ್ತೆ. ಕ್ಯಾಸ್ಟ್ ಕಮ್ಯುನಿಟಿ ಕ್ಯಾಟಗರೀಸ್ ಸರ್ಟಿಫಿಕೇಟ್ ಇಫ್ ಅವೈಲೇಬಲ್ ಅಂತ ಕೇಳಿದ್ದಾರೆ, ಇದು ಕೂಡ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟ್ ಸರ್ಟಿಫಿಕೇಟ್ ಆಫ್ ಸರ್ವಿಸ್. ಡಿಫೆನ್ಸ್ ಪರ್ಸನಲ್ಗೆ ಡಿಫೆನ್ಸ್ ಕ್ಯಾಟಗರೀಸ್ಗೆ ಬೇಕು ಅಂತಂದರೆ ಅವರು ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಸರ್ವಿಂಗ್ ಸರ್ಟಿಫಿಕೇಟ್ ಅಥವಾ ರಿಟೈರ್ಡ್ ಆದಮೇಲೆ PPO ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಹಾಗಾದರೆ ತಿಳ್ಕೊಳ್ಳೋಣ, ಇಷ್ಟೊಂದು ಫೆಸಿಲಿಟಿ ಕೊಡುವಂಥ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ನಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ, ತುಂಬ ಟಫ್ ಇರುತ್ತಾ? ಹಾಗಾದ್ರೆ ಬನ್ನಿ ತಿಳ್ಕೊಳ್ಳೋಣ. ಸ್ಲೈಡ್ಸ್ ಮುಖಾಂತರ ಎಕ್ಸಾಮ್ ಅಡ್ಮಿಷನ್ ಟು ಕ್ಲಾಸ್ 6ಗೆ ನೋಡೋಣ ಹೇಗಿದೆ ಅಂತೇಳಿ. 200 ಕ್ವಶನ್ಸ್ 180 ಮಿನಿಟ್ಸ್, 3 ಗಂಟೆಗಳ ಟೈಮ್ ಇರುತ್ತೆ. 200 ಕ್ವಶನ್ಸ್ ಇರುತ್ತೆ. ಹಾಗಾದ್ರೆ 200 ಕ್ವಶನ್ ಯಾವುದು ಅಂತ ತಿಳ್ಕೊಳ್ಳೋಣ. ಎಕ್ಸಾಮ್ ಫಾರ್ ಅಡ್ಮಿಷನ್ ಟು ಕ್ಲಾಸ್ 9ಗೆ ಅವ್ರಿಗೂ ಕೂಡ ಸೇಮ್ ಇರುತ್ತೆ. ನೋಡಿ 200 ಕ್ವಶನ್ಸ್ ಇರುತ್ತೆ, 180 ಮಿನಿಟ್ಸ್ ಇರುತ್ತೆ, ಸೇಮ್ ಟೈಮ್ ಇರುತ್ತೆ, ಸೇಮ್ ಕ್ವಶನ್ ಇರುತ್ತೆ. ಡಿಫ್ರೆಂಟ್ ಏನಪ್ಪ ಅನ್ನೋದನ್ನ ಮುಂದೆ ತಿಳ್ಕೊಳ್ಳೋಣ. 9ಗೆ 2 ಪೇಪರ್ಸ್ ಇರುತ್ತೆ, 6ಗೆ ಓನ್ಲಿ 1 ಪೇಪರ್, ಇವರಿಗೆ 2 ಪೇಪರ್ಸ್ ಇರುತ್ತೆ. 100 ಕ್ವಶನ್ಸ್ ಸಪ್ರೇಟ್, 100 ಕ್ವಶನ್ಸ್ ಸಪ್ರೇಟ್ ಆಗಿರುತ್ತೆ. ನೆಕ್ಸ್ಟ್ ಮೋಡ್ ಆಫ್ ಎಕ್ಸಾಮಿನೇಷನ್ ಪೇಪರ್ ಪೆನ್ಸಿಲ್ ಆನ್ OMR ಆನ್ಸರ್ ಶೀಟ್ಸ್ ಫಾರ್ ಅಡ್ಮಿಷನ್ ಟು ಬೋತ್ ಕ್ಲಾಸ್ 6th ಆ್ಯಂಡ್ 9thಗೆ OMR ಶೀಟ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. OMR ಶೀಟ್ನಲ್ಲಿ ಅದು ನೀವು ಆ ಕೊಟ್ಟಿರೋ ಸರ್ಕಲ್ನ ಫಿಲ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ನೋಡಿ ಟೈಪ್ ಆಫ್ ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಇದರಲ್ಲಿ 4 ಆಪ್ಷನ್ ಕೊಡಲಾಗುತ್ತೆ, ಅದರಲ್ಲಿ ನೀವು ಯಾವ್ದಾದ್ರು ಚೂಸ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ದೇರ್ ಈಸ್ ನೋ ನೆಗೆಟಿವ್ ಮಾರ್ಕ್ಸ್ ಫಾರ್ ಎ ರಾಂಗ್ ರೆಸ್ಪಾನ್ಸ್. ಇದರಲ್ಲಿ ಒಂದು ಒಳ್ಳೆಯ ಅವಕಾಶ ಅಂದರೆ ನೀವು ಎಲ್ಲನೂ ಫಿಲ್ ಮಾಡಿ, ನೋ ಪ್ರಾಬ್ಲಮ್, ಯಾಕೆ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಕಾಮನ್ ಎಂಟ್ರೆನ್ಸ್ ಎಕ್ಸಾಮಲ್ಲಿ ನೆಗೆಟಿವ್ ಇಟ್ಟಿರ್ತಾರೆ, ಯಾಕೆಂದರೆ ಸುಮ್ಮನೆ ಟೈಮ್ ಪಾಸ್ ಮಾಡಿ ಎಲ್ಲ ಟಿಕ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ. ಆದರೆ ಇದು ಒಳ್ಳೆ ಅವಕಾಶ ಅಂತಂದರೆ ನೆಗೆಟಿವ್ ಮಾರ್ಕ್ಸ್ ಇಲ್ಲದ ಕಾರಣ ನೀವು ಟಿಕ್ ಮಾಡ್ಬೋದು. ಬಟ್ ನೋಡಿ ಆಲೋಚನೆ ಮಾಡಿ ಫ್ರೀ ಸಿಕ್ಕಿದೆ ಅಂತೇಳಿ ಹೇಗೂ ಟಿಕ್ ಮಾಡೋದ್ರಿಂದ ಮಕ್ಕಳುಗಳಿಗೆ ಸ್ಕೋರ್ ಕಡಿಮೆ ಆಗೋ ಚಾನ್ಸಸ್ ಇರ್ತದೆ. ಎಕ್ಸಾಮ್ ಪ್ಯಾಟರ್ನ್ ನೋಡೋಣ. 6ಗೆ ಏನಿದೆ ಅಂತೇಳಿ ABCD ಅಂತೇಳಿ ಇದು ಕೊಡಲಾಗಿದೆ. ಲಾಸ್ಟ್ ಒಂದು E ಅಂತಲೂ ಕೊಡಲಾಗಿದೆ ಆಪ್ಷನ್ನು. ಏನೇನು ಕೊಡುವಂಥದ್ದು ಇಂಗ್ಲೀಷ್ ಕ್ಯಾಂಡಿಡೇಟ್ ಈಸ್ ರಿಕ್ವೈರ್ಡ್ ಟು ಕ್ವಾಲಿಫೈ ಇನ್ ದಿಸ್ ಟೆಸ್ಟ್. ಇಂಗ್ಲೀಷ್ ಮಾರ್ಕ್ಸ್ ಆರ್ ನಾಟ್ ಕೌಂಟೆಡ್ ಟುವರ್ಡ್ಸ್ ಮೆರಿಟ್. ಮೆರಿಟ್ ಲಿಸ್ಟ್ಗೆ ಇಂಗ್ಲೀಷ್ ಏನು ಕ್ವಶನ್ಸ್ ಇದೆ ಅದು ಬರೋದಿಲ್ಲ, ಆದರೆ ಕ್ವಾಲಿಫೈ ಆಗಲೇಬೇಕು. ಕ್ವಾಲಿಫೈ ಆಗಬೇಕಂದ್ರೆ ಏನು ಮಾಡಬೇಕು? 50 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಮಿನಿಮಮ್ 35 ಮಾರ್ಕ್ಸ್ ತೊಗೊಳ್ಳೇಬೇಕು, ಇಲ್ಲಾಂದರೆ ಫೇಲ್ ಆಗ್ತಾರೆ. ನೆಕ್ಸ್ಟ್ ಬಿನಲ್ಲಿ ಮ್ಯಾಥ್ಸ್ ಇರುತ್ತೆ, 50 ಕ್ವಶನ್ಸು, 40 ಮಾರ್ಕ್ಸ್ ತೊಗೊಳ್ಳೇಬೇಕು. C ಇಂಟೆಲಿಜೆನ್ಸ್ 50 ಮಾರ್ಕ್ಸ್. ಇಂಟೆಲಿಜೆನ್ಸ್ ಅಂದರೆ ಮೆಂಟಾಲಿಟಿ ಅಂತ ಹೇಳ್ತೀವಿ ಅಥವಾ ರೀಸನಿಂಗ್ ಅಂತ ಹೇಳ್ತೀವಿ. ಇದರಲ್ಲಿ 50 ಕ್ವಶನ್ಸ್ ಸೇಮ್ 40 ಮಾರ್ಕ್ಸ್ ತೊಗೊಳ್ಳೇಬೇಕು. D ಜನರಲ್ ನಾಲೆಡ್ಜ್ 50 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್, ಅಲ್ಲಿ 40 ಮಾರ್ಕ್ಸ್ ತೊಗೊಳ್ಳೇಬೇಕು. ಈ ಥರ ಲಾಸ್ಟಲ್ಲಿ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಅಂತದ್ದು 20 ಮಾರ್ಕ್ಸ್ ಇರುತ್ತೆ. ಟೋಟಲ್ 220 ಮಾರ್ಕ್ಸ್ ಇರುತ್ತೆ. ಇಷ್ಟು ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ಅಲ್ಲಿಗೆ ಅರ್ಥ 35 ಮಾರ್ಕ್ಸ್ ತೊಗೊಂಡು ಕ್ವಾಲಿಫೈ ಆಗಬೇಕು. ಇಂಗ್ಲೀಷಲ್ಲಿ ಬಾಕಿ ಇರುವಂಥ 40 120 ಮಾರ್ಕ್ಸ್ ಪ್ಲಸ್ ಇಂಟರ್ವ್ಯೂ 20 ಮಾರ್ಕ್ಸ್ 140 ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ಕ್ವಾಲಿಫೈ ಆಗ್ತೀರಾ. ಮೆರಿಟ್ ಲಿಸ್ಟಲ್ಲಿ ನೆಕ್ಸ್ಟ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನೋಡೋಣ. 9th ಮಕ್ಕಳಿಗೆ ಏನಪ್ಪ ಪೇಪರ್ 1 ಪೇಪರ್ 2 ಅನ್ನೋದಿರುತ್ತೆ. ಪೇಪರ್ನಲ್ಲಿ ಇಂಗ್ಲೀಷ್ 50 ಮಾರ್ಕ್ಸ್ ಇರ್ತದೆ, ಹಿಂದಿ 20 ಮಾರ್ಕ್ಸ್, ಸೋಷಿಯಲ್ ಸೈನ್ಸ್ 30 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಮಾರ್ಕ್ಸ್ಗೆ 50% ತೊಗೊಳ್ಳೇಬೇಕು.
100 ಮಾರ್ಕ್ಸ್ಗಳಿಗೆ 50 ಮಾರ್ಕ್ಸ್ ತೊಗೊಳ್ಳೇಬೇಕಾಗ್ತದೆ. ಕ್ವಾಲಿಫೈಗೆ ಹೇಳ್ತಾ ಇರೋದು ಜಾಸ್ತಿ ಮಾರ್ಕ್ಸ್ ತೊಗೊಳ್ಳೇಬೇಕು, ಯಾಕೆಂದರೆ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಿದ್ರೆ ಮಾತ್ರ ಅವಕಾಶಗಳು ಸಿಗೋದು. ಸೀಟ್ ನೋಡಿದಿರಲ್ಲ, ಟೋಟಲ್ ಒಂದು ಸ್ಕೂಲಲ್ಲಿ 50 ಸೀಟ್ ತೊಗೊಳ್ತಾ ಇದ್ದಾರೆ ಅಂದರೆ 50ರಿಂದ 60 ಸೀಟ್ ತೊಗೊಳ್ತಾರೆ ಅಂದರೆ ಅರ್ಥ ಮಾಡ್ಕೋಬೇಕು ಎಷ್ಟೊಂದು ಎಫರ್ಟ್ ಆಗಬೇಕು, ಎಷ್ಟೊಂದು ಸ್ಕೋರ್ ಮಾಡಬೇಕು ಅನ್ನೋದನ್ನ. ನೆಕ್ಸ್ಟ್ ಪೇಪರ್ 2 ಇರುವಂಥದ್ದು ಮ್ಯಾಥಮೆಟಿಕ್ಸ್ 50, ಜನರಲ್ ಸೈನ್ಸ್ 50 ಮಾರ್ಕ್ಸ್ ಇರ್ತದೆ. ಟೋಟಲ್ 100 ಮಾರ್ಕ್ಸು, ಅದರಲ್ಲೂ ಕೂಡ 50% ಬೇಕೇ ಬೇಕು. ನೆಕ್ಸ್ಟ್ ಇರುವಂಥ ಇಂಟರ್ವ್ಯೂ, ಅದರಲ್ಲಿ 50 ಮಾರ್ಕ್ಸ್ ಇರುತ್ತೆ. ಟೋಟಲಿ 250 ಮಾರ್ಕ್ಸ್ ಇರ್ತದೆ. ಇದರಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಿದ್ರೆ ಮಾತ್ರ ಅವಕಾಶಗಳು ಸಿಗುತ್ತೆ. ಮೀಡಿಯಮ್ ಆಫ್ ಎಕ್ಸಾಮಿನೇಷನ್, ಎಕ್ಸಾಮ್ ಮೀಡಿಯಮ್ ಏನಿದೆ ಅನ್ನೋದಂದರೆ ಫಾರ್ ಅಡ್ಮಿಷನ್ ಟು ಕ್ಲಾಸ್ 6th and 9th ಇಂಗ್ಲೀಷ್ ಓನ್ಲಿ. ಇದರಲ್ಲಿ ಇಂಗ್ಲೀಷ್ ಬಿಟ್ಟರೆ ಬೇರೆ ಯಾವುದು ಲ್ಯಾಂಗ್ವೇಜ್ ಇಲ್ಲ. ನೆಕ್ಸ್ಟ್ ಆದರೆ ಫೀಸ್ ಸ್ಟ್ರಕ್ಚರ್ ನೋಡೋಣ. ಸರ್ ಇಷ್ಟೊಂದು ಫೆಸಿಲಿಟಿ ಕೊಟ್ಟ ಮೇಲೆ ಇಲ್ಲಿ ಫೀಸ್ ಸ್ಟ್ರಕ್ಚರ್ ಏನು ಜಾಸ್ತಿ ಇರುತ್ತಾ? ಫೀಸ್ ಸ್ಟ್ರಕ್ಚರ್ ಸರ್ ತಿಳಿಸ್ಕೊಡಿ ಏನಾಯಿತು ಅಂದರೆ, ಇಲ್ಲ ತುಂಬ ಕಡಿಮೆನೇ ಇರುತ್ತೆ, ಜಾಸ್ತಿ ಏನಿರಲ್ಲ. ಅದರಲ್ಲೂ ಕೂಡ ನಿಮಗೆ ಇದರಲ್ಲಿ ಅಮೌಂಟ್ ಕೂಡ ರಿಫಂಡ್ ಆಗುವಂಥ ಅವಕಾಶಗಳು ಸಿಗುತ್ತೆ, ಸಬ್ಸಿಡಿ ಥ್ರೂ ಸಿಗುತ್ತೆ. ಕ್ಯಾಟಗರೀಸ್ ಕೊಟ್ಟಿರೋಂಥದ್ದು OR ದೇರ್ ಇಕ್ವಲೆಂಟ್ಸ್ ಇನ್ ದ ನೇವಿ ಆ್ಯಂಡ್ IAF. ಇದರಲ್ಲಿ ನೇವಿ ಮತ್ತು IAF ಇಂಡಿಯನ್ ಏರ್ಫೋರ್ಸ್ ಇನ್ಕ್ಲೂಡಿಂಗ್ ಎಕ್ಸ್ ಸರ್ವಿಸ್ ಮ್ಯಾನ್ ಇರುವಂಥ ಮಕ್ಕಳಿಗೆ ವಿಶೇಷವಾಗಿ ಟ್ಯೂಷನ್ ಫೀಸ್ ಅಂತೇಳಿ ಆ್ಯನ್ಯುಯಮ್ ವರ್ಷಕ್ಕೆ ಕೇವಲ 12,000 ಫೀಸ್ ಬರುತ್ತೆ. ಅದ್ರೂ ಕೂಡ 1,200 ರೂಪಾಯಿ. ಸೊ ಇದರಲ್ಲಿ ಅಮೌಂಟ್ ರಿಫಂಡ್ ಆಗುತ್ತೆ. ಕೇವಲ ನಿಮಗೆ ಬಿಡುವಂಥದ್ದು 10,800 ಮಾತ್ರ ನಿಮಗೆ ಫೀಸ್ ಇರುತ್ತೆ. ಹೌದಲ್ವಾ? ತುಂಬ ಸಂತೋಷಕರ ವಿಷಯ ಅಂದರೆ ಇಷ್ಟೊಂದು ಕಡಿಮೆ ಫೀಸ್ನಲ್ಲಿ ಇಷ್ಟೊಂದು ಒಳ್ಳೆ ಫೆಸಿಲಿಟಿ ಕೊಡ್ತಿದ್ದಾರೆ. ಇದು ವಿಶೇಷವಾಗಿ ಸೈನಿಕರು ಮತ್ತು ಮಾಜಿ ಸೈನಿಕರುಗಳು ಈ ಲಾಭನ ಪಡ್ಕೊಬೇಕು. ಆದಷ್ಟು ಪ್ರಯತ್ನ ಮಾಡಿದ್ರೆ ಮಕ್ಕಳು ಸೆಲೆಕ್ಷನ್ ಆಗೋಯ್ತು ಅಂದರೆ ಅಪ್ ಟು 12th ತನಕ ಯಾವುದೇ ಚಿಂತನೆ ಇರೋದಿಲ್ಲ. ಮಕ್ಕಳು ಒಳ್ಳೆ ಬೆಸ್ಟ್ ಲೈಫ್ನ ಲೀಡ್ ಮಾಡ್ಬೋದು, ಒಳ್ಳೆ ಅಧಿಕಾರಿಯಾಗಿ ಕೂಡ ಬರ್ಬೋದು. ನೆಕ್ಸ್ಟ್ ನೋಡಿ, JCO ಜೂನಿಯರ್ ಕಮಿಷನ್ ಆಫೀಸರ್ಸ್ ಈಕ್ವಲೆಂಟ್ ಇರುವಂಥ ಮಕ್ಕಳುಗಳಿಗೆ ಅದರಲ್ಲಿ 18,000 ಇರುತ್ತೆ. ಅವ್ರಿಗೆ ಸ್ವಲ್ಪ ಜಾಸ್ತಿ ಇದೆ, 18,000 ರೂಪಾಯಿ ಮಾಡೋದು. ಅದರಲ್ಲಿ 10% ಡಿಸ್ಕೌಂಟ್ ಸಿಗುತ್ತೆ, ರಿಫಂಡ್ ಆಗುತ್ತೆ. ಸರ್ವಿಸ್ ಆಫೀಸರ್ಸ್ಗಳಿಗೆ 32,000 ಇರ್ತದೆ, ಅದರಲ್ಲಿ 3,800 ರಿಫಂಡ್ ಆಗುತ್ತೆ. ಸಿವಿಲಿಯನ್ಸ್ಗೆ 51,000 ಇರುತ್ತೆ, ಜಾಸ್ತಿ ಅವ್ರಿಗೆ ಇರುವಂಥದ್ದು ಸಿವಿಲಿಯನ್ಸ್ಗೆ. ಅದರಲ್ಲಿ 6,000 ಮಾತ್ರ ರಿಫಂಡ್ ಆಗುತ್ತೆ. ಮತ್ತು ಫಾರ್ SC and ST ಸಿವಿಲಿಯನ್ಸ್ಗಳಿಗೆ 25% ಆಫ್ ಫೀಸ್ ಪೇಡ್ ಬೈ ದ ರೆಸ್ಪೆಕ್ಟಿವ್ ಕ್ಯಾಟಗರೀಸ್. ಎಷ್ಟು ಪೇ ಮಾಡ್ತದೆ 25% ಅವ್ರಿಗೆ ಸಿಗುತ್ತೆ. 600 ರೂಪಾಯಿ ರಿಫಂಡ್ ಕೂಡ ಆಗುತ್ತೆ. ಪೋಷಕರೇ, ಇದೊಂದು ವಿಶೇಷ ಮಾಹಿತಿ ಏನಪ್ಪ ಅಂದರೆ, ಫೀಸ್ ಇನ್ ರೆಸ್ಪೆಕ್ಟ್ ಆಫ್ ವಾರ್ಡ್ಸ್ ಆಫ್ ಸರ್ವಿಸ್ ಆಫೀಸರ್ಸ್, JCOs, NCOs ನಾನ್ ಕಮಿಷನ್ ಆಫೀಸರ್ಸ್ ಕಿಲ್ಡ್ ಇನ್ ಆಕ್ಷನ್ ದ ವಾರ್ಡ್ಸ್ ಆಫ್ ಸರ್ವಿಸ್ ಆಫೀಸರ್ಸ್. ಅದರಲ್ಲಿ ಏನಾದರೂ ವೀರ ಮರಣ ಹೊಂದಿದ್ರೆ ಅಥವಾ ಏನೋ ಕ್ಯಾಸುಲಿಟಿ ಆಗಿದ್ರೆ ಅಂಥವ್ರಿಗೆ ಕಂಪ್ಲೀಟ್ ಎಕ್ಸಂಪ್ಷನ್ ಇರುತ್ತೆ. ಅವ್ರಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ವಾರ್ಡ್ ಆಫ್ ಸ್ಕಾಲರ್ಶಿಪ್ ನೋಡೋಣ ಹಾಗಾದರೆ. 15% ಆಫ್ ದಿ ನಾನ್ ಎಂಟರ್ಟೈನ್ಡ್ ಕ್ಯಾಂಡಿಡೇಟ್ಸ್, ಇದರಲ್ಲಿ ವಾರ್ಡ್ಸ್ ಆಫ್ ಸರ್ವಿಸ್ ಆಫೀಸರ್ಸ್ ಆ್ಯಂಡ್ ಸಿವಿಲಿಯನ್ಸ್ಗೆ 50% ಅವ್ರಿಗೆ ಇದರಲ್ಲಿ ಸ್ಕಾಲರ್ಶಿಪ್ ಸಿಗುತ್ತೆ. ಇನ್ ದ ಸ್ಕೂಲ್ ಆರ್ ಅವಾರ್ಡೆಡ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಆನ್ ದಿ ಬೇಸಿಸ್ ಆಫ್ ಎ ಕಾಮನ್ ಸ್ಕೂಲ್ ಸ್ಕಾಲರ್ಶಿಪ್ ಟೆಸ್ಟ್ ಕಂಡಕ್ಟಿಂಗ್ ಬೈ ದ ಆರ್ಮಿ ಹೆಡ್ ಕ್ವಾರ್ಟರ್ಸ್. ಇದರಲ್ಲಿ ಸ್ಕಾಲರ್ಶಿಪ್ ನೀವು ಮ್ಯಾಕ್ಸಿಮಮ್ ಸ್ಕೋರ್ ಮಾಡುವಂಥ ಮಕ್ಕಳುಗಳಿಗೆ, ಅಂಥ ಮಕ್ಕಳುಗಳಿಗೆ ಇದರಲ್ಲಿ 15% ಸ್ಕಾಲರ್ಶಿಪ್ ಸಿಗುತ್ತೆ. The scholarship are awarded as per following rules. ಈ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಫುಲ್ ರಿಮಿಷನ್ ಆಫ್ ದಿ ಸ್ಕೂಲ್ fees in the case of those cadets whose parents' income is less than rupees 3 lakh in a financial year. ವರ್ಷಕ್ಕೆ 3 ಲಕ್ಷಕ್ಕಿಂತ ಕಡಿಮೆ ಅವರಿಗೆ ಇನ್ಕಮ್ ಇತ್ತು ಅಂದರೆ ಅಂಥ ಮಕ್ಕಳುಗಳಿಗೆ ಇದರಲ್ಲಿ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ. ನೆಕ್ಸ್ಟ್, ಫೀಸ್ ಆಟ್ ಆಫ್ ರೇಟ್ಸ್ ಆರ್ ಚಾರ್ಜ್ಡ್ ಫ್ರಮ್ ಕ್ಯಾಡೆಟ್ಸ್ ಹೂ ದೋಸ್ ಪೇರೆಂಟ್ಸ್ ಇನ್ಕಮ್ ಎಕ್ಸಿಡ್ಸ್ rupees 3 lakh to 4.5 lakh ತನಕ ಏನಾದರೂ ಇನ್ಕಮ್ ಇತ್ತು ಅಂದರೆ ಅವರಿಗೆ ಆಫ್ ಸ್ಕಾಲರ್ಶಿಪ್ ಸಿಗುತ್ತೆ. ಪೋಷಕರೇ, ಬಹಳ ಕನ್ಫ್ಯೂಷನ್ ಇದ್ದಂಥ ಎಲ್ಲ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ನ ಸಂಪೂರ್ಣ ಮಾಹಿತಿ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಎಷ್ಟೋ ಪೋಷಕರುಗಳು ಕೇಳ್ತಾಯಿದ್ರು, ರಾಷ್ಟ್ರೀಯ ಮಿಲಿಟರಿ ಸ್ಕೂಲಲ್ಲಿ ನಮ್ಗೆ ಅವಕಾಶ ಇದೆಯಾ, ಯಾರಿಗೆ ಅವಕಾಶ ಇದೆ, ಏನು ಫೀಸ್ ಸ್ಟ್ರಕ್ಚರ್ ಇದೆ, ಏನು ರೂಟೀನ್ಸ್ ಇದೆ, ಏನು ಸಿಲೆಬಸ್ ಪ್ಯಾಟರ್ನ್ಸ್ ಇರುತ್ತೆ, ಸಂಪೂರ್ಣ ಮಾಹಿತಿ ನಿಮ್ಮನ್ನು ಹಂಚ್ಕೊಂಡಿದ್ದೀನಿ. ಈ ಒಂದು ಒಳ್ಳೆ ಅವಕಾಶಗಳನ್ನ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆಂದರೆ ಏಜ್ ಲಿಮಿಟ್ ಮತ್ತು ಎಜುಕೇಷನ್ನು ಅಷ್ಟೇ ಇರುತ್ತೆ. ಅದು ಬಿಟ್ಟು ನೆಕ್ಸ್ಟ್ ನೀವು ಮತ್ತೆ ತಯಾರು ಮಾಡ್ಕೊಳ್ತಿದ್ರೆ ಕಷ್ಟ ಆಗ್ಬೋದು. ಎಷ್ಟೋ ಪೋಷಕರು, ಎಷ್ಟೋ ಮಕ್ಕಳುಗಳು ಇಂಥ ಮಾಹಿತಿಗಳು ಸರಿಯಾದ ರೀತಿ ಗೊತ್ತಿಲ್ಲದ ಕಾರಣ ಹಿಂದುಳಿದಿದ್ದಾರೆ. ಈ ಮಾಹಿತಿ ಅವ್ರಿಗೆ ಗೊತ್ತಾಯಿತು ಅಂದರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲು, ಸೈನಿಕ್ ಸ್ಕೂಲು, ನವೋದಯ, ಮೊರಾರ್ಜಿ, ಹಳ್ಳಿಕೆ, ಈ ಥರ ಎಷ್ಟೋ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಕೊಡುವಂಥ ಎಷ್ಟೋ ಲಾಭಗಳನ್ನ ಪಡ್ಕೊಬೋದು. ಒಳ್ಳೆ ಎನ್ವೈರ್ಮೆಂಟ್ ಇರುವಂಥ ಒಳ್ಳೆ ಎಜುಕೇಷನ್ನ ಪಡ್ಕೊಳ್ಳಿಕ್ಕೆ ಒಂದು ಒಳ್ಳೆ ಅವಕಾಶಗಳು ಸಿಗುತ್ತೆ. ಅದರಲ್ಲಿ ಬಡ ಮಕ್ಕಳುಗಳು, ಶ್ರೀಮಂತ ಮಕ್ಕಳನ್ನು ಬರೋದಿಲ್ಲ. ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ ಕ್ವಾಲಿಫೈ ಆಗಿ ಮೆರಿಟ್ ಲಿಸ್ಟಲ್ಲಿ ಬರುವಂಥದ್ದು ಬಹಳ ಅವಶ್ಯಕತೆ ಇರ್ತದೆ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಸೈನಿಕರು ಮೈಸೂರು ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು. ನಮಸ್ತೆ.